ಫ್ರೆಂಡ್ಸ್, ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಮತ್ತು ಅಪ್ಡೇಟ್ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಕ್ರೋಮನ್ನು ಓಪನ್ ಮಾಡಿ ಸರ್ಚ್ ಬಾರಿನಲ್ಲಿ ಪರಿವಾಹನ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಮೊದಲನೇದಾಗಿ ಪರಿವಾಹನ ಅಂತ ಬಂದಿರುತ್ತದೆ, ಅದನ್ನು ಕ್ಲಿಕ್ ಮಾಡಿ. ಓಪನ್ ಆದ ಮೇಲೆ ಸಾರಥಿ ಅಂತ ಬಂದಿರ್ತದೆ, ಸಾರಥಿ ಮೇಲೆ ಕ್ಲಿಕ್ ಮಾಡಿ. ನಂತರ DL ನಂಬರ್ ಅನ್ನು ಕೇಳಿರ್ತದೆ, ನಿಮ್ಮ ಲೈಸೆನ್ಸ್ ನಂಬರ್ ಅನ್ನು ನಮೂದಿಸಿ. ನಂತರ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿ. ನಂತರ ಕ್ಯಾಪ್ಚರ್ ಕೋಡ್ ಅನ್ನು ನಮೂದಿಸಿ. ಕ್ಯಾಪ್ಚರ್ ಹಾಕಿದ ಬಳಿಕ ಸಬ್ಮಿಟ್ ಕೊಡಿ. ನಂತರ ಆಧಾರ್ ಅಂತ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ಬಳಿಕ ಜನರೇಟ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, OTP ಅನ್ನು ನಮೂದಿಸಿ. OTP ನಮೂದಿಸಿದ ಬಳಿಕ ಸಣ್ಣದಾಗಿ ಚೌಕ್ ಬಾಕ್ಸ್ ಕಾಣುತ್ತಿರುವಲ್ಲಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮಾಡಿ. ಆಮೇಲೆ ಅಥೆಂಟಿಕೇಶನ್ ಅನ್ನು ಮಾಡಿ. ನಂತರ ನಿಮ್ಮ ಡೀಟೇಲ್ಸ್ ಬರ್ತದೆ, ಪ್ರೊಸೀಡ್ ಅಂತ ಕೊಡಿ. ಆಮೇಲೆ ಪ್ರೊಸೀಡ್ ಕೊಡಿ. ನಂತರ ನೀವು ಮೊಬೈಲ್ ನಂಬರ್ ಕೇಳುತ್ತದೆ, ನೀವು ಮೊಬೈಲ್ ನಂಬರನ್ನು ಹಾಕಿ. ಕನ್ಫರ್ಮ್ ಮೊಬೈಲ್ ನಂಬರ್ ಕೇಳುತ್ತೆ, ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ನಂತರ ಪ್ರೊಸೀಡ್ ಕೊಡಿ. OTP ಬಂದಿರುತ್ತೆ, OTPಯನ್ನು ನಮೂದಿಸಿ ವೆರಿಫೈ ಕೊಡಿ. ಸಕ್ಸಸ್ಫುಲ್ ಅಂತ ನಿಮ್ಮ ಮೊಬೈಲ್ ನಂಬರಿಗೆ ಮೆಸೇಜ್ ಬಂದಿರುತ್ತದೆ. ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.